ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಶ್ ಕಿಚನ್ ಆರ್ಟ್. ಇವತ್ತು ನಾನು ಬೋನ್ಲೆಸ್ ಚಿಕನ್ ಕರಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಚಿಕನ್ 600 ಗ್ರಾಮ್, ದೊಡ್ಡ ಸೈಜ್ ಈರುಳ್ಳಿ 1, ದೊಡ್ಡ ಸೈಜ್ ಟೊಮೆಟೊ 1, ಸಾಲ್ಟ್ ರುಚಿಗಾಗಿ, ಅರಿಶಿನ ಪುಡಿ ಅರ್ಧ ಸ್ಪೂನ್, ಖಾರದ ಪುಡಿ 3 ಸ್ಪೂನ್, ಗರಂ ಮಸಾಲ ಅರ್ಧ ಸ್ಪೂನ್, ಮೆಣಸು ಜೀರಿಗೆ ಪುಡಿ 2 ಸ್ಪೂನ್, ಕೊತ್ತಂಬರಿ ಪುದೀನ ಸೊಪ್ಪಿನ ಪೇಸ್ಟ್ 2 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್, ತೆಂಗಿನ ತುರಿ 4 ಸ್ಪೂನ್, ತೆಂಗಿನ ಎಣ್ಣೆ 8 ಸ್ಪೂನ್, ಸಾಸಿವೆ 1 ಸ್ಪೂನ್. ಈಗ ಚಿಕನ್ ಕರಿ ಮಾಡುವ ವಿಧಾನ ನೋಡೋಣ. ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿದ ಚಿಕನನ್ನು ಸೇರಿಸಿಕೊಳ್ಳಿ. ಅದರ ಜೊತೆ ಉಪ್ಪು, ಅರಿಶಿನ, ಗರಂ ಮಸಾಲ, ಖಾರದ ಪುಡಿ, ಕೊತ್ತಂಬರಿ ಪುದೀನ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೀಯಾಗಿರುವಾಗ 15 ದಿವಸಕ್ಕೊಮ್ಮೆ ಮನೆಯಲ್ಲೇ ಮಾಡಿ ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇದನ್ನು 30 ನಿಮಿಷಗಳು ಮ್ಯಾರಿನೇಟ್ ಮಾಡಬೇಕು. ಈಗ ಬಾಣಲಿಯಲ್ಲಿ 5 ಸ್ಪೂನ್ ತೆಂಗಿನ ಎಣ್ಣೆ ಹಾಕಿ ಸಾಸಿವೆ ಸೇರಿಸಿ ಸಿಡಿದ ಮೇಲೆ ಕಟ್ ಮಾಡಿದ ಈರುಳ್ಳಿ ಸೇರಿಸಿ ಫ್ರೈ ಮಾಡಿ. ಅರ್ಧ ಬೆಂದ ಮೇಲೆ ಟೊಮೊಟೊವನ್ನು ಸೇರಿಸಿ 1 ನಿಮಿಷ ಹುರಿಬೇಕಾಗುತ್ತೆ. ಈಗ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಸೇರಿಸಿ ಅದರ ಜೊತೆ 3 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸಿ. ಈಗ ಮಿಕ್ಸಿ ಜಾರ್ ತೊಳೆದ ನೀರನ್ನು ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ. ಈಗ ಚಿಕನ್ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಅದರ ಜೊತೆ ಕಾಯಿ ತುರಿನ ಸೇರಿಸಿ ಆಮೇಲೆ 2 ಸ್ಪೂನ್ ಮೆಣಸು ಜೀರಿಗೆ ಪುಡಿ ಸೇರಿ ಮಿಕ್ಸ್ ಮಾಡಿ. ಎಣ್ಣೆ ಮೇಲೆ ಬರುವಾಗ ಸ್ಟವ್ ಆಫ್ ಮಾಡಿ. ಈಗ ಬೋನ್ಲೆಸ್ ಚಿಕನ್ ಕರಿ ರೆಡಿ ಟು ಈಟ್. ಇದು ಇಡ್ಲಿ, ದೋಸೆ, ಚಪಾತಿ ಮತ್ತು ರೈಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೋನ್ಲೆಸ್ ಚಿಕನ್ ಆಗಿರೋದ್ರಿಂದ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟಪಟ್ಟರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.